ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ನಿಮಗೆ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇ ನಾನು ನಿಮಗೆ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಅವರೆಕಾಯಿ ಮತ್ತು ಗುಂಬಳಕಾಯಿ ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಮಾಡೋದು ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು. ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ಟೆ ಎತ್ಕೊಂಡಿದ್ದೀನಿ. ಅವರೆಕಾಯಿ ಅರ್ಧ ಕಪ್ ಎತ್ಕೊಂಡಿದ್ದೀನಿ ಮತ್ತು ಗುಂಬಳಕಾಯಿ ಒಂದು ಅರ್ಧ ಎತ್ಕೊಂಡಿದ್ದೀನಿ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ, ಅದನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಗುಂಬಳಕಾಯಿನೂ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು, ಸ್ವಲ್ಪ ದೊಡ್ಡ ಪೀಸೇ ಇರಲಿ. ಎಲ್ಲನೂ ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಡೋಣ. ಅವರೆಕಾಯಿ ತೊಳೆದಿರೋ ಅವರೆಕಾಯಿನ ಹಾಕ್ಕೊಳ್ಳೋಣ. ಫಸ್ಟು ಅವರೆಕಾಯಿನ ಬೇಯಿಸ್ಕೋಬೇಕು. 1.5 ಚೊಂಬು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೆಂದ ಮೇಲೆ ಕುಂಬಳಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕೋಬೇಕು. ರುಚಿಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೇಯ್ತಾ ಇರಲಿ. ಸೊಪ್ಪು ಒಗ್ಗರಣೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಕೊಬ್ಬರಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇದು ಮಿಕ್ಸರ್ಗೆ ಹಾಕೋಕ್ಕೆ ಸಾರಿಗೆ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಸುಟ್ಟಿದ ಈರುಳ್ಳಿ, ಸುಟ್ಟಿದ್ದು ಟೊಮೊಟೊ, ಒಣಮೆಣಸಿನ್ಕಾಯಿ, ತೆಂಗಿನ ತುರಿ ಎಲ್ಲನೂ ಸುಟ್ಕೋಬೇಕು. ಬೆಳ್ಳುಳ್ಳಿನೂ ಸುಟ್ಕೋಬೇಕು. ಟೊಮೊಟೊ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು ಇಷ್ಟನ್ನು ರುಬ್ಬಕ್ಕೆ ಹಾಕಬೇಕು. ಬೇಯ್ತಾ ಇರೋ ಸೊಪ್ಪು ಇದೆಯಲ್ಲ ಅದನ್ನು ಸ್ವಲ್ಪ ಎತ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಬೆಂದಿದೆ, ಇದನ್ನು ನಾವು ಸೋದಿಸ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1-2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ 1-2, ಕರಿಬೇವು ಸ್ವಲ್ಪ, ಈಗ ಮಿಕ್ಸರ್ಗೆ ಹಾಕಿದ್ದೀವಲ್ಲ, ಪೇಸ್ಟ್ ಮಾಡಿದ್ದೀವಲ್ಲ ಮಸಾಲೆ, ಅದನ್ನು ಸಾರಿಗೆ ಹಾಕ್ಕೊಳ್ಳೋಣ. ಮಸಾಲೆಗೆ ಅದರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ಳಿ. ಈಗ ನೀವು ಕರೆಕ್ಟಾಗಿ ನೀರೆಲ್ಲ ಕರೆಕ್ಟಾಗಿ ಆಗಿದೆ. ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ. ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಈಗ ಕುದಿಯೋಕ್ಕೆ ಬಿಡಬೇಕು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ.
ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈರುಳ್ಳಿ 2 ಈರುಳ್ಳಿ ಸುಟ್ಕೋಬೇಕು. ಸಣ್ಣ ಸಣ್ಣದು 2 ಈರುಳ್ಳಿ, ಸಣ್ಣ ಸಣ್ಣದು 2 ಟೊಮೊಟೊ 2 ಸುಟ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಸುಟ್ಕೊಳ್ಳಿ. ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಸುಟ್ಕೋಬೇಕು. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು ಮತ್ತು ಸೊಪ್ಪು, ಬೇಯ್ತಾ ಇರೋ ಸೊಪ್ಪನ್ನ ಸ್ವಲ್ಪ ಇಷ್ಟನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟೊಂದು ಬಿಸಿ ಆದಮೇಲೆ ಈ ಮಸಾಲೆ ಹಾಕಬೇಕು. ಚೆನ್ನಾಗಿ ಕುದೀತಾ ಇದೆ. ಆಗಿದೆ, ಸಾರಾಗಿದೆ. ಸೈಡ್ ಗಿಡನ ಈಗ ಇನ್ನೊಂದು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಬಿಸಿ ಆದಾಗಲೇ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇದು ಸೊಪ್ಪು, ಕುಂಬಳಕಾಯಿ, ಅವರೆಕಾಯಿ ಸೊಪ್ಪೆಲ್ಲ ಬೇಯಿಸಿದ್ವಲ್ಲ ಅದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ 1/4 ಟೀ ಸ್ಪೂನ್ ಸಾಕು. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀವಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಖಾರಕ್ಕೆ, ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು 2 ಈರುಳ್ಳಿ, ರುಚಿಗೆ ಉಪ್ಪು ಹಾಕೊಳ್ಳಿ, ಹಾಗೆ ಹುರಿರಿ. ಸ್ವಲ್ಪ ಅರಿಶಿನ, ಈಗ ಕುಂಬಳಕಾಯಿ, ಅವರೆಕಾಯಿ ಸೊಪ್ಪು ಸೋದಿಸಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕೀಗ. ಅವರೆಕಾಯಿ, ಕುಂಬಳಕಾಯಿ, ಸಬ್ಬಕ್ಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ನಾನು ನಿಮಗೆ ಮೊದಲೇ ತೋರಿಸ್ಕೊಟ್ಟಿದ್ದೀನಿ ಬಸ್ಸಾರು ಮಾಡೋದು ಹೇಗೆ ಅಂತ. ಅದೇ ಥರನೇ ಇದನ್ನು ಮಾಡಬೇಕು. ಕುಂಬಳಕಾಯಿ, ಅವರೆಕಾಯಿ ಎಲ್ಲ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚೆನ್ನಾಗಿರುತ್ತೆ ನೋಡಿ.
ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಕುಂಬಳಕಾಯಿಗೆ, ಅದಕ್ಕೆ ಈ ಥರ ಮಿಕ್ಸ್ ಮಾಡಬೇಕು. ಕಲಿಸ್ಕೊಳ್ಳಿ ಚೆನ್ನಾಗಿ. ಈಗ ಕೊಬ್ಬರಿ ತುರಿನ ಹಾಕ್ಕೋಬೇಕು ಮೇಲೆ. ಒಂದು ಅರ್ಧ ಕಪ್ಪಷ್ಟು, ಚಿಕ್ಕ ಅರ್ಧ ಕಪ್ಪು ಕೊಬ್ಬರಿ ತುರಿನ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಹಾಗೆ ಕಲಿಸ್ತಾ ಇರಿ. ಆಗಿದೆ ಇದು ಪಲ್ಯ. ಈಗ ನಾವು ಬಸ್ಸಾರನ್ನು ಮಾಡಿದ್ದೀವಿ, ಅದರದ್ದು ಪಲ್ಯನೂ ಮಾಡಿದ್ದೀವಿ. ಈಗ ಮುದ್ದೆ ಮಾಡಿ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ಮುದ್ದೆ ಮತ್ತು ಬಸ್ಸಾರು ಪಲ್ಯ. ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟೇ ರುಚಿಯಾಗೂ ಇರುತ್ತೆ ತಿನ್ನಬೇಕಾದ್ರೆ. ಹೀಗೆ ನೋಡ್ತಾ ಇರಿ ನನ್ನ ಚಾನೆಲ್ಲು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.